ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನಾನು ನೆನ್ನೆದು ಲಾಂಗ್ ಬ್ಲಾಗ್ ಹಾಕೋಕ್ಕಾಗಿಲ್ಲ, ಯಾಕಂದರೆ ನನಗೆ ಇವತ್ತು ಎಕ್ಸಾಮ್ ಇದ್ದಿದ್ದರಿಂದ. ಆದರೆ ಕುಕ್ಕಿಂಗ್ ವಿಡಿಯೋ ಹಾಕಿದ್ದೀನಿ, ನಿಮಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೇನಂದರೆ ನಾನು ಮೊನ್ನೆ ಮೈಸೂರು ಹೋಗಿದ್ದ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊತೀನಿ. ಮೊನ್ನೆ ಹೋಗಿದ್ದು ನಂಗೆ ತುಂಬಾ ಖುಷಿ ಆಯಿತು. ಅದರಲ್ಲೂ ಪ್ರಮೋದು ಮಗು ಜೊತೆ ಹೋಗಿ ಸಿಕ್ಕಾಪಟ್ಟೆ. ಶ್ರೇಯಾಂಶ್ ಅಂತೂ ತುಂಬಾ ಖುಷಿಪಟ್ಟ. ಅವ್ನು ವಾಪಸ್ ಬರ್ಬೇಕಾದ್ರೂ ಹೇಳ್ತಿದ್ದ ಮೈಸೂರು ಹೋಗೋಣ ಅಂತ. ಅಷ್ಟು ಅವನಿಗೆ ಇಷ್ಟ ಆಗಿಬಿಡ್ತು. ಮತ್ತು ನಾವು ಫಸ್ಟ್ ಹೋಗಿದ್ದು ಅರಸು ರೋಡಲ್ಲಿ ದೊಡ್ಡ ದೊಡ್ಡ ಶಾಪಿಗೆ ಹೋದ್ವಿ. ಯಪ್ಪ, ಅಲ್ಲಿಂದು ಕಾಸ್ಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತಾ. ನಾವು ನಾವು ಇಸ್ಕೊಳ್ಬೇಕಾಗಿದ್ದು ಮೂರು ಜನಕ್ಕೆ ತಗೊಂಡಿರೋ ಬಟ್ಟೆದ ಕಾಸ್ಟ್ ಒಂದು ಬಟ್ಟೆಗೆ ಕೊಡಬೇಕು, ಅಷ್ಟು ಕಾಸ್ಟ್ಲಿ ಅಲ್ಲಿ. ಹಾಗಾಗಿ ನಾನು ನಿಮಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಆದಷ್ಟು ಚಿಕ್ಕ ಚಿಕ್ಕ ಶಾಪಿಗೆ ಹೋಗಿ. ಅಲ್ಲಾದರೆ ಏನು ಈ ದೊಡ್ಡ ಅಂಗಡಿಯಲ್ಲಿ ನಾವು ಏನು ನೋಡ್ತೀವಿ ಅದೇ ಡ್ರೆಸ್ ಆ ಚಿಕ್ಕ ಅಂಗಡಿಯಲ್ಲೂ ಸೇಮ್ ಇರುತ್ತೆ. ಅಲ್ಲಿ 20-25,000 ಹೇಳೋದು, ಇಲ್ಲಿ 5,000 6,000 7,000 ಆ ರೇಂಜಲ್ಲಿ ಇರುತ್ತೆ. ನಾವು ಸಣ್ಣ ಅಂಗಡಿ ಆಗಿದ್ದರಿಂದ ಬಾರ್ಗೇನ್ ಮಾಡ್ಬೋದು. ದೊಡ್ಡ ಅಂಗಡಿಗೆ ಹೋದರೆ ಫಿಕ್ಸ್ ಅಂತ ಹೇಳ್ಬಿಡ್ತಾರೆ, ಕಮ್ಮಿನೂ ಮಾಡೋದಿಲ್ಲ, ಮತ್ತು ತಗೊಳ್ಳೋ ತನಕ ಬಿಡೋದಿಲ್ಲ. ಮೇಡಮ್ ವೆಡ್ಡಿಂಗ್ ಅಂತೀರಾ, ಇದು ತಗೊಂಡಲ್ಲೇ ಮತ್ತು ಯಾವ ಥರ ಡ್ರೆಸ್ ಹಾಕ್ತೀರಾ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ತಲೆನೇ ಪಾಲಿಷ್ ಮಾಡಿಬಿಟ್ಟು ತಗೊಳ್ಳೋ ಥರ ಮಾಡಿಬಿಡ್ತಾರೆ. ಹಾಗಾಗಿ ನೀವು ಆದಷ್ಟು ಸಣ್ಣ ಶಾಪಿಗೆ ಹೋಗಿ, ಅಲ್ಲೇ ಕಲೆಕ್ಷನ್ ತುಂಬ ಚೆನ್ನಾಗಿದೆ, ನಿಮಗೆ ಕಮ್ಮಿ ರೇಟಲ್ಲೂ ಸಿಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಆಲ್ಮೋಸ್ಟ್. ನನಗೂ ಶ್ರೇಯಾಂಶಿಗೆ ಡ್ರೆಸ್ಸು ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಅದು ನಾನು ಇವಾಗಲೇ ತೋರಿಸೋದಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಆ ಡ್ರೆಸ್ನ ವೇರ್ ಮಾಡ್ತೀನಲ್ಲ ಆವಾಗ ಹೇಳ್ತೀನಿ. ಆವಾಗ ನಿಮಗಿಷ್ಟ ಆಗಿದ್ದರೆ ತಿಳಿಸಿ, ನಿಮಗೆ ಅದರದ್ದು ಎಲ್ಲಿ ತೊಗೊಂಡಿದ್ದೀನಿ ಶಾಪಿಂದ ಅಡ್ರೆಸ್ ಎಲ್ಲ ನಾನು ಕೊಡ್ತೀನಿ, ಓಕೆ. ಮತ್ತೇನಂತ ಹೇಳಿದ್ರೆ, ಲಾಸ್ಟ್ ವೀಡಿಯೋಕ್ಕೆ ದಿವ್ಯಾ ಚಿಂಜು ಪ್ರಭಾಕರ್ ಅನ್ನೋರು ಕಮೆಂಟ್ ಮಾಡಿದರು, ಮಿಥುನ್ ಅಂದರೆ ಯಾರು ಅಂತ. ಮಿಥುನ್ ಅಂದರೆ ನಮ್ಮ ಚಿಕ್ಕಮ್ಮನ ಮಗ, ಅಂದರೆ ನಮ್ಮ ಸುಲು ಅಮ್ಮನ ತಂಗಿ ಮಗ. ಥ್ಯಾಂಕ್ ಯು ದಿವ್ಯಾ ಚಿಂಜು ಪ್ರಭಾಕರ್ ಅನ್ನೋರೆ ಈ ಕ್ವಶನ್ ಕೇಳಿದ್ದಕ್ಕೆ. ಮತ್ತು ಇನ್ನೊಂದು ಕಮೆಂಟ್ ಬಂದಿತ್ತು, ನೀವು ಶಾಪಿಂಗ್ ಎಲ್ಲ ಯಾಕೆ ಮಾಡ್ತಾಯಿದ್ದೀರಾ ಅಂತ. ನಾವು ಶಾಪಿಂಗ್ ಯಾಕೆ ಮಾಡ್ತಾಯಿದ್ದೀರಾ ಅಂತ ಅದು ಸೀಕ್ರೆಟ್, ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಶಾಪಿಂಗ್ ಮಾಡಿರೋದು. ನೀವು ಆದಷ್ಟು ಬೇಗ ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ದಿನದಲ್ಲೇ ಗೊತ್ತಾಗ್ಬಿಡುತ್ತೆ, ಓಕೆ. ಇವತ್ತು ನನಗೆ ಎಕ್ಸಾಮ್ ಇದೆ, ಓದ್ಕೊಂಡಿದ್ದೀನಿ, ಬಟ್ ಸ್ವಲ್ಪ ಹೆದರಿಕೆ. ಎಕ್ಸಾಮ್ ಹಾಲಿಗೆ ಹೋಗೋದಂದರೆ ನಂಗೆ ತುಂಬ ಭಯ, ಓದಿರೋದೆಲ್ಲ ಮರ್ತೋಗುತ್ತೆ. ಬಟ್ ಓದಿದ್ದೀನಿ ನಾನು. ಇನ್ನು ಸ್ವಲ್ಪ ರಿವಿಷನ್ ಮಾಡೋಕ್ಕಿದೆ, ಆ ರಿವಿಷನ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇನ್ನು ಹೊರಡೋದೆ. ಫಸ್ಟ್ ಹೋಗಿ ರಿವಿಷನ್ ಮಾಡ್ಕೊಂಡು ಬಿಡೋಣ. ಸಿಕ್ಕಾಪಟ್ಟೆ ಓದೋಕ್ಕಿದೆ, ತಲೆಯಲ್ಲಿ ಹೆಂಗೆ ಇಟ್ಕೊತೀನಿ ಅಂತ ನನಗಂತೂ ಗೊತ್ತಿಲ್ಲ. ಬನ್ನಿ ಹೋಗೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಕಡಲೆ ಸಾರು ಅಮ್ಮ ಮಾಡಿದರು. ಇದು ಓಟ್ ದೋಸೆ ಅಂತ ಹೇಳ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಏನು ಹೇಳ್ತಾರೆ ನಿಮ್ಮ ಕಡೆ ಅಂತ ಕಮೆಂಟ್ ಮಾಡಿ, ಓಕೆ. ಶ್ರೇಯಾಂಶ್ ನೋಡಿ ಅಲ್ಲಿ. ಶ್ರೇಯಾಂಶ್ ಏನು ತಿಂತಾ ಇರೋದು? ಎಂಥದ್ದು? ಮೊಟ್ಟೆ. ಗೈಸ್, ಇವಾಗ ಅಚ್ಚನ ಅಂಗಡಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹಾಗೆ ಯಾವುದಾದ್ರು ಗಾಡಿ ಸಿಗುತ್ತೆ ಅಂತ ನೋಡ್ಕೊಂಡು ಮರ್ಕೇರಿಗೆ ಹೋಗಬೇಕು. ಇವತ್ತು ನಾನು ಪ್ರಮೋದ್ ಅವ್ರು ಮಾತ್ರ ಅಲ್ಲ, ನಮ್ಮ ಜೊತೆ ಇನ್ನೊಬ್ಬರು ಆ್ಯಡ್ ಆಗಿದ್ದಾರೆ. ಯಾರಂತ ನೋಡಿ ನೀವೇ. ಹಾಯ್ ಸನಿ. ಓಕೆ, ಇವತ್ತು ಶ್ರೇಯಾಂಶ್ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾನೆ. ಯಾಕಂದರೆ ಓಕೆ ಹಾಂ ಯಾಕಂದರೆ ಅಮ್ಮನಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಅಮ್ಮ ಸ್ವಲ್ಪ ಹೊರಗೆ ಹೋಗ್ತಿದ್ದಾರೆ. ಅಲ್ಲಿ ತನಕ ಪ್ರಮೋದ್ ಅವ್ರ ಆಫೀಸಲ್ಲಿ ಶ್ರೇಯಾಂಶ್ ನಿಲ್ತಾ ಇದ್ದಾನೆ. ಇವತ್ತು ನಿಲ್ತಾನ ಗೊತ್ತಿಲ್ಲ, ನೋಡಬೇಕು. ಹಾಂ ಅದೇ പിന്നെ ಬಿಸ್ಕೆಟ್, ಕ್ರ್ಯಾಕ್ ಚೆಕ್ ಬಿಸ್ಕೆಟ್ ಒಂದು. ನಾಷ್ಟಕ್ಕೆ ಹಾಂ ಸರಿ ಬಾಯ್ ಸನಿ.
ಶ್ರೇಯಾಂಶ್ ಇವತ್ತು ಪ್ರಮೋದ್ ಅವ್ರ ಜೊತೆ ಅವ್ರ ಆಫೀಸಿಗೆ ಹೋಗಿದ್ದ. ಅಲ್ಲಿ ಹೋಗಿದ ತಕ್ಷಣ ಪ್ರಮೋದ್ ಅವ್ರು ವರ್ಕ್ ಮಾಡ್ತಾಯಿದ್ರಂತೆ. ಅದಕ್ಕೆ ಅಚ್ಚ ನೀವು ಎದ್ದೊಳಿ, ನಾನು ಕೂತ್ಕೊಂಡು ವರ್ಕ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಎದ್ದೊಳಿಸ್ಬಿಟ್ಟು ಅವ್ನು ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದಾನಂತೆ. ಮತ್ತು ನಾನು ಅವಾಗ ಕಾಲ್ ಮಾಡ್ತಿದ್ದೆ, ಅವನು ಏನು ಹಠ ಮಾಡ್ತಿದ್ದಾನ ಅಂತ ಕೇಳಲಿಕ್ಕೆ. ನಂದು ಫೋನ್ ಬಂದಾಗ ಮಾತ್ರ ನನ್ನ ನೆನಪಾಗಿ ನಾನು ದಿವ್ಯನ ಹತ್ರ ಹೋಗಬೇಕು ಅಂತ ಹೇಳ್ತಿದ್ದ. ಹಾಗಾಗಿ ಪ್ರಮೋದ್ ಅವರು ನೀನು ಅವಾಗ ಕಾಲ್ ಮಾಡಬೇಡ, ಅವ್ನು ನಿನ್ನ ಜೊತೆ ಬರಬೇಕು ಅಂತ ಹೇಳ್ತಾನೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮತ್ತೆ ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಗಾಯ್ಸ್, ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ತಲುಪೆ. ಇವತ್ತು ಎಕ್ಸಾಮ್ ಇದೆ, ಸ್ವಲ್ಪ ಭಯ. ಬನ್ನಿ ಹೋಗೋಣ. ಗೈಸ್, ಇವಾಗ ಸರ್ ಹೇಳಿದರು 2 o'clock ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗಾಗಿ ಇವಾಗ ರಿವಿಷನ್ ಮಾಡೋಕ್ಕೆ ಇದು ಎಂಟಿ ರೂಮಿಗೆ ಬಂದಿದ್ದೀನಿ ನಾನು. ಇದು ಡಿಪ್ಯಾಕ್ ಕ್ಲಾಸ್ ರೂಮ್. ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಬಂದು ಓದ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸ್ವಲ್ಪ ಭಯ ಇದೆ. ಓದಿದ್ದೀನಿ, ಆದ್ರೂ ಸ್ವಲ್ಪ ಭಯ ಹೇಗಿರುತ್ತೆ ಏನೇ ಅಂತ. ಓಕೆ, ಎಕ್ಸಾಮ್ ಎಲ್ಲ ಹಾಗಾದ್ಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಇವಾಗ ಸದ್ಯಕ್ಕೆಲ್ಲ ಓದಿ ರೆಡಿಯಾಗಿಬಿಡ್ತೀನಿ. ರಿವಿಷನ್ ಮಾಡ್ಕೊಳ್ಬೇಕಷ್ಟೇ. ಓದಿದ್ದೀನಿ ನಾನು, ರಿವಿಷನ್ ಮಾಡಿಕೊಂಡ್ರೆ ಮುಗೀತು. ತುಂಬ ಸಿಕ್ಕಾಪಟ್ಟೆ ಇದೆ ಗೈಸ್ ಓದೋಕ್ಕೆ. ಯಪ್ಪ, ಒಂದು ಓದ್ಬೇಕಾದ್ರೆ ಇನ್ನೊಂದು ಕನ್ಫ್ಯೂಷನ್ ಆಗುತ್ತೆ. ಏನು ಮಾಡ್ತೀನೋ ಗೊತ್ತಿಲ್ಲ. ಹೋಪ್ ಬೆಸ್ಟ್ ಅಂತ ಹೇಳ್ತಾ ಓದ್ಕೊಡೋಣ ಇವಾಗ. ಗೈಸ್, ಇವಾಗ ಟೈಮ್ ಬಂದು ಶಾರ್ಪ್ 1 o'clock. 2 o'clock ಎಕ್ಸಾಮ್ ಅಲ್ಲ, ಹಾಗಾಗಿ ಬೇಗ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ರಿವಿಷನ್ ಮಾಡ್ಕೊಳೋಣ ಅಂತ. ಇವತ್ತು ಲಂಚ್ಗೆ ಬೆಳಗ್ಗೆದೇ ದೋಸೆ ಹಾಗೆ ಕಡಲೆ ಸಾಂಬಾರು ತೊಗೊಂಬಂದಿನಿ. ನನಗೆ ಬೇರೆ ಬೇರೆ ಬಾಕ್ಸ್ ತೊಗೊಂಬಂದರೆ ವೆಯ್ಟ್ ಆಗುತ್ತೆ. ಹಾಗಾಗಿ ಒಂದೇ ಬಾಕ್ಸಲ್ಲಿ ಸಾರೂ ದೋಸೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಬೇಗ ತಿಂದು ಕ್ಲಾಸ್ ಅಟೆಂಡ್ ಆಗಬೇಕು. ಕ್ಲಾಸ್ ಅಲ್ಲ, ರಿವಿಷನ್ ಮಾಡ್ಕೊಬೇಕು. ಗೈಸ್, ಇವಾಗಷ್ಟೇ ಎಕ್ಸಾಮ್ ಮುಗೀತು. ಕ್ವಶನ್ ಅಂತೂ ಎಲ್ಲ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನನಗೆ ಅರ್ಥನೇ ಆಗ್ತಿಲ್ಲ ಕ್ವಶನ್ ಏನಂತಾನೆ, ಆ ಥರ ಕೊಟ್ಟಿದ್ದಾರೆ. ಬಟ್ ಬರ್ತಿದ್ದೀನಿ, ಏನಾಗುತ್ತೆ ಗೊತ್ತಿಲ್ಲ, ರಿಸಲ್ಟ್ ನೋಡಬೇಕು. ಅದೇ ಬರ್ತಿದ್ದೀನಿ, ಚೆನ್ನಾಗಿ ಬರ್ತಿದ್ದೀನಿ ಅಂತ ಅಂದ್ಕೊತೀನಿ. ಯಪ್ಪ, ನನಗೆ ಓದ್ಕೊಂಡಿದ್ದೀನಿ, ಆದರೆ ಕ್ವಶನ್ ಟ್ವಿಸ್ಟ್ ಕೊಟ್ಟಿದ್ದರಿಂದ ಕ್ವಶನ್ನೇ ಅರ್ಥ ಆಗ್ತಿದ್ದೀನ. ಹಾಗೆ ಮಾಡಿದ್ದೀನಿ. ಪ್ರಾಕ್ಟಿಕಲ್ ಈಸಿ ಇತ್ತು, ಎಲ್ಲ ಮಾಡಿದ್ದೀನಿ. ಇವಾಗ ಟೈಮ್ ಆಯಿತು, ಹೊರಡೋಣ ಬನ್ನಿ. ಲಿಫ್ಟ್ ಆನಲ್ಲಿದೆ ಆಲ್ರೆಡಿ. ಈಗ ಲಿಫ್ಟಲ್ಲಿ ಹೋಗೋಣ. ಒಬ್ಬಳೇ ಹೋಗ್ತಾ ಇದ್ದೀನಿ, ಆಫ್ ಮಾಡಿದ್ರೆ ಗೊತ್ತಿಲ್ಲ, ಒಳಗೆ ಸ್ಟ್ರಕ್. ಎಂದು ಹಾಂ ಸರಿ. ಓ, ನಿಗಳಿಂದ ಡ್ರೆಸ್ ಚೇಂಜ್ ಹಾಕಿಟ್ಲೆ? ಅದಿಂದ ಕರಿ ಶರ್ಟಿಲಿ ಸೈಡಲ್ಲಿ ಇವಡೆ ಕರಿ. ಈ ಸೈಡ್ മണ്ണ. ഓ, നിങ്ങൾ പാൽ കുടിച്ചാ? ഓഫീസ് പോയി എന്താക്കി? ഏതാക്കി? സിംബ ഉണ്ടായ? ഓ, ಗೈಸ್, ಇವಾಗಷ್ಟೇ ಮನೆಗೆ ಬಂದೆ. ಅಮ್ಮ ನಮ್ಮ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಶ್ರೇಯಾಂಶ್ ಆಟ ಆಡ್ತಾಯಿದ್ದ. ಅವನು ಕುರ್ಕುರೆ ಕೇಳಿದ್ದ ನಾನು ಬಸ್ಸಲ್ಲಿ ಬರ್ಬೇಕಾದ್ರೆ. ಹಾಗಾಗಿ ಅಚ್ಚ ನನಗೇನ ಕುರ್ಕುರೆ ತಂದು ಇವಾಗ ಕೊಟ್ಟೆ. ಅವ್ನು ತಿಂದು ಇವಾಗ ಹೊರಗೆ ಹೊರಟ. ಹಾಗೆ ಇವಾಗ ಬಂದ ತಕ್ಷಣ ಶ್ರೇಯಾಂಶ್ ಹತ್ರ ಬಿರಿಯಾನಿ ಮಾಡಿಕೊಡು ಅಂತ ಹೇಳ್ದ. ಅವ್ನು ಪಾಪ ಸ್ಯಾಟರ್ಡೇಯಿಂದ ಕೇಳ್ತಾ ಇದ್ದಾನೆ. ಸ್ಯಾಟರ್ಡೇ ನಾವು ಮೈಸೂರಿಗೆ ಹೋಗಿದ್ದಾಗ ಕೇಳ್ತಾ ಇದ್ದ. ಬಟ್ ನನಗೆ ತಿನ್ನೋಕ್ಕಾಗಲ್ಲ ಅಂತ ಪ್ರಮೋದ್ ಅವರು ಬೇಡ ವೆಜ್ಜೇ ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ವೆಜ್ ಊಟ ಮಾಡಿದ್ವಿ. ಬಟ್ ಇವತ್ತು ಮತ್ತೆ ಕೇಳ್ತಿದ್ದಾನೆ, ನಾನು ಕ್ಲಾಸ್ ಮುಗಿಸ್ ಬಂದಾದಮೇಲೆ ಬಿರಿಯಾನಿ ಮಾಡಿಕೊಡ್ತೀಯಾ ಅಂತ. ಹಾಗಾಗಿ ಪ್ರಮೋದ್ ಅವ್ರಿಗೆ ಇವಾಗ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರಕ್ಕೆ ಹೇಳಿದ್ದೀನಿ. ಇನ್ನು ತಂದಮೇಲೆ ಬಿರಿಯಾನಿ ಮಾಡಿ ಅವನಿಗೆ ಕೊಡಬೇಕು. ಮತ್ತು ಅವ್ನು ಏನಂತೆ ತುಂಬ ದಿವಸ ಆಯಿತು ಚೆನ್ನಾಗಿ ಊಟನೇ ಮಾಡ್ತಾಯಿಲ್ಲ ಕರೆಕ್ಟಾಗಿ. ಬಿರಿಯಾನಿ ಅವ್ನ ಫೇವ್ರೇಟ್ ಅಂದರೆ ಸ್ವಲ್ಪ ದಿನದಿಂದ ಅದು ಫೇವ್ರೇಟ್ ಆಗಿಬಿಟ್ಟಿದೆ. ಹಾಗಾಗಿ ಅದು ತಿನ್ಬೋದೇನೋ ಅಂತ, ಅದಾದರೂ ತಿನ್ನಲಿ ಅಂತ ಮಾಡ್ಕೊಡೋಣ ಅಂತ ಇದ್ದೀನಿ. ನೋಡೋಣ. ಬಿರಿಯಾನಿ ಮಾಡೋಣ ಅಂತ ಹೊರಟೆ. ಬಟ್ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿತ್ತು. ಹಾಗಾಗಿ ಹಾಲು ಮತ್ತು ಅಚ್ಚ ನೆನ್ನೆ ಅಂಗಡಿಯಿಂದ ತಂದಿದ್ದು ಬೋಟಿ ಇತ್ತು, ಅದನ್ನ ತಿನ್ಕೊಂಡು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಗೈಸ್ ಪ್ರಮೋದ್ ಅವರು ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇನ್ನು ಕಟ್ಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಬೇಗ ಮಾಡಬೇಕು ಬಿರಿಯಾನಿ. ಶ್ರೇಯಾಂಶ್ ಬೆಳಗಿಂದ ಮಲಗಿಲ್ಲ, ಇವಾಗ ನಿದ್ದೆ ಬರೋ ಥರ ಇದೆ. ಮಲ್ಕೊಂಡ್ಬಿಟ್ರೆ ತಿನ್ನೋದಿಲ್ಲ, ಅದಕ್ಕೆ ಬೇಗ ಮಾಡೋಣ ಅಂತ. ಮತ್ತು ಪ್ರಮೋದ್ ಅವ್ರಿಗೆ ತುಂಬ ಹೊಟ್ಟೆ ಹಸಿತಿದೆ ಅಂತ ಬನಾನ ತಿಂತಾಯಿದ್ದಾರೆ, ಮಾಡಿಕೊಡ್ತೀನಿ. ಹಾಯ್ ಚಿರ್ಕಿ ಒಂದು ಗೈಸ್, ಇವಾಗ ನಾನು ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಬಿರಿಯಾನಿ ಮಾಡ್ಬೇಕಾದ್ರೆ ಮರ್ತೋಗ್ಬಿಡ್ತೀನಿ ಏನು ಹಾಕಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಫಸ್ಟೇ ರೆಡಿ ಮಾಡ್ಕೊತೀನಿ, ಯಾವಾಗಲೂ ಈ ಥರ ರೆಡಿ ಮಾಡಿ ಇಟ್ಕೊತೀನಿ. ಇವಾಗ ಶ್ರೇಯಾಂಶ್ ನನ್ನ ಜೊತೆ ಹೆಲ್ಪಿಗೆ ಬಂದಿದ್ದಾನಲ್ಲ, ಶ್ರೇಯಾನ್ ನೀನು ಹೆಲ್ಪ್ ಮಾಡ್ತಾನೆ. ಏನಂದರೆ ನಾನು ಮಾಡ್ತಾ ಇರ್ಬೇಕಾದ್ರೆ ದಿವ್ಯಾ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅಂತ ಟೇಸ್ಟ್ ಮಾಡೋದೇ ಇವನ ಕೆಲಸ. ಓಕೆ, ನಾನು ಬಿರಿಯಾನಿ ಮಾಡಿ ಹೇಗೆ ಬರುತ್ತೆ ಅಂತ ನಿಮಗೆ ಲಾಸ್ಟ್ ಫೈನಲ್ ತೋರಿಸ್ತೀನಿ. ನಂದು ಆ ಬಿರಿಯಾನಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ರೆಸಿಪಿನ ಹಾಕ್ತೀನಿ. ಓಕೆ, ಇವಾಗ ಫಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ. ಇವನಿಗೆ ಹೊಟ್ಟೆ ಹಸೀತಾ ಇದೆ, ಇವನಿಗೆ ಬೇಗ ಬಿರಿಯಾನಿ ಒಂದು ತಿನ್ನಿಸಿ ಮಲಗಿಸ್ಬಿಟ್ರೆ ಆಮೇಲೆ ನಾವು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಡನ್ ಆಗಿ ಸರಿ, ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ಫೈನಲಿ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಿಟ್ಟಿದ್ದೀನಿ. ಆದರೆ ನನಗೆ ಸ್ವಲ್ಪ ಅಳತೆ ಮಿಸ್ ಆಯಿತು, ಕರೆಕ್ಟಾಗಿ ಬರುತ್ತಾ ಗೊತ್ತಿಲ್ಲ, ನೋಡೋಣ ಫೈನಲಾಗಿ ಹೇಗೆ ಬರುತ್ತೆ ಅಂತ. ಬಟ್ ಟೇಸ್ಟ್ ಚೆನ್ನಾಗಿದೆ. ಅದೇ ನೀರಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತಾ ಕಮ್ಮಿ ಆಯ್ತಾ ಅಂತ ನನಗೆ ಗೊತ್ತಾಗಿಲ್ಲ, ನೋಡೋಣ. ಅಲ್ಲ ಸನಿ, ಇವನು ಬಿರಿಯಾನಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ, ತಿನ್ನೋಂಥರ ಹಾಕ್ಕೊಟ್ರೆ ತಿನ್ನೋದಿಲ್ಲ. 2 ಸ್ಪೂನೇ ಲಾಸ್ಟ್. ಬಿರಿಯಾನಿ ಇಷ್ಟನಾ? ಇಷ್ಟ ಅಂತ ಹೇಳಿ ಎಲ್ಲರಿಗೂ. ನನ್ನ ಫೇವ್ರೆಟ್ ಬಿರಿಯಾನಿ ಹೇಳಿ. ಅವನಿಗೆ ಆಲ್ರೆಡಿ ನಿದ್ದೆ ಬಂತು. ಇದು ವಿಷಲ್ ಆದ ತಕ್ಷಣ ಅವನಿಗೆ ಫಸ್ಟ್ ಊಟ ಕೊಟ್ಟು ಮಲಗಿಸ್ಬಿಡ್ಬೇಕು. ವಿಷಲ್ ಇದೆ ಅದರಲ್ಲಿ. ಫೈನಲಿ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂತು. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಹಾಗೆ ಬಿರಿಯಾನಿ ಆಗಿದ್ದೆ ಎಲ್ಲರೂ ಒಟ್ಟಿಗೆ ಊಟ ಕೂರೋಣ ಅಂತ ಕೂತ್ಕೊಂಡಿದ್ವಿ. ಶ್ರೇಯಾಂಶ್ ಕೆಳಗೆ ಕೂತಿದ್ರಿಂದ ಪ್ರಮೋದ್ ಅವ್ರನ್ನೂ ಕೆಳಗೆ ಕೂರಿಸ್ಕೊಂಡು ಊಟ ಮಾಡ್ತಾ ಇದ್ದ. ಇವತ್ತಿನ ಕಿವಿ ಮಾತು: ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಲವ್ ಯು.